ಹೋಟೆಲ್ಗಳಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಬಿಸಿ ಈಗಾಗಲೇ ತಟ್ತಾನೇ ಇದೆ. ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರಿದೆ. ಸಂಕಷ್ಟ ಮೇಲೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಹೋಟೆಲ್ ಮಾಲೀಕರು. ಕೊಪ್ಪಳದಲ್ಲೂ ಕೂಡ ಸೇಮ್ ಟು ಸೇಮ್ ಇದೀಗ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ನವರು ಕ್ಲೋಸ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಹಕರು ಕೂಡ ಇಲ್ಲ, ಹೋಟೆಲ್ಗಳು ಖಾಲಿ ಆಗಿದೆ. ಇಷ್ಟದ ತಿಂಡಿ ಸಿಗ್ತಾ ಇಲ್ಲಪ್ಪ, ಹೋಟೆಲ್ಗೆ ಹೋದ್ರು ಏನು ಸಿಗ್ತಾ ಇಲ್ಲ, ಮತ್ತೆ ಯಾಕೆ ಹೋಟೆಲ್ಗೆ ಹೋಗೋದು ಅಂತೇಳಿ ಗ್ರಾಹಕರು ಕೂಡ ಹೋಟೆಲ್ಗೆ ಹೋಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಜನ ಬರ್ತಿಲ್ಲ. ಹೋಟೆಲ್ನ ಬಾಡಿಗೆ ಕಟ್ಟೋದಕ್ಕೆ ಈಗ ಮಾಲೀಕರು ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಈಗಾಗಲೇ 50% ನಷ್ಟವನ್ನ ಅನುಭವಿಸಿದ್ದಾರೆ ಹೋಟೆಲ್ ಉದ್ಯಮಿಗಳು. ಕಟ್ಟಿಗೆ ಒಲೆ ಮತ್ತು ಕರೆಂಟ್ ಒಲೆಗಳಿಂದ ಮಾಡಿಕೊಂಡು ಹೋಟೆಲ್ ನಷ್ಟ ಆಗೋದು, ಇಲ್ಲಾಂದ್ರೆ ಬಂದೇ ಮಾಡಬೇಕಾದ ಪರಿಸ್ಥಿತಿ ಬರ್ತಿದ್ವಿ. ಇವಾಗ ನಮ್ಗೆ ಒಂದು 50% ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇತ್ತು. ಈಗ ಪ್ರತಿ ದಿವಸ ಕಸ್ಟಮರ್ ಕೇಳಿದ ಐಟಮ್ಸ್ ನಾವು ಕೊಡ್ತಾ ಇಲ್ಲ, ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ನಮ್ ಬೇರೆ ದಿನ ಖರ್ಚು ಇರ್ತಾವೆ, ಅವೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ದಿವಸ ಕೇಳ್ತೀವಿ, ಇಲ್ಲ ಬಂದು ಕೊಡ್ತೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನಮ್ಗೆ ದಿವಸ 2 ಸಿಲಿಂಡರ್ ಬೇಕಾಗ್ತಿತ್ತು. ಈಗ ನಾವು ಸ್ವಲ್ಪ ಕಟ್ಟಿಗೆ ಅಂದ್ರೆ ಕೆಲ ಐಟಮ್ಸ್ ಕಮ್ಮಿ ಮಾಡಿದ್ವಿ. ನಾವು 50% ಐಟಮ್ಸ್ ಕಮ್ಮಿ ಮಾಡ್ಕೊಂಡು ಬಂದ್ವಿ. ಅದರಿಂದ ಒಂದು ಅರ್ಧ ಸಿಲಿಂಡರ್ ಸಾಕಾಗ್ತಿತ್ತು ಈಗ. ಆದ್ರೆ ವ್ಯಾಪಾರ ಇಲ್ಲ, ವ್ಯಾಪಾರ ತುಂಬಾ ನಷ್ಟ ಆಗ್ತದೆ. ಹೌದು, ನಾವು ಹೋಗಿ ಕೇಳ್ಕೊಂಡ್ವಿ, ಇಲ್ಲ ಕಳಿಸ್ತೀವಿ, ಬಂದ್ ಕೂಡ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಒಂದು 15 ದಿವಸ ಆಯ್ತು, ಸಿಲಿಂಡರ್ ಬಂದೇ ಇಲ್ಲ. ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.